ಇಲ್ಲ ಲಾಸ್ಟ್ ಟೈಮ್ ಆಯ್ತು 12 ಗಂಟೆ ಆಫೀಸಲ್ಲಿ ಹೋಗಿ ಮಾತಾಡಿ ಅರ್ಗಜಾನಿಂದ ಲಾಸ್ಟ್ ಅಲ್ಲ ಆಯ್ತು ಆಫೀಸ್ ನೀವು ಟೆಂಡರ್ ಕರೆದ ಅಲ್ಲಿ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳಿ ಸೀಮೆ ಆಗಿ ನಾವು ಹೇಳುವಂತದ್ದು ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ ನೀವು ಹೋಗಿ ಆಗುದಿಲ್ಲ 12 ಗಂಟೆ ಆಯ್ತು ಚರ್ಚೆ ಆದಾಗ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡಿದ್ದು ಟೆಂಡರ್ ಅವರ ಆಫೀಸಲ್ಲಿ ಕೆಲಸ ಮಾಡಿಸಿ ಆಯ್ತು ತಗೊಳ್ಳಿ ಅವರೇ ಆಫೀಸಿಗೆ ತಗೊಳ್ಳಿ ಒಬ್ಬ ಅಧಿಕಾರಿ ಒಂದು ನಿಮಿಷ ನನ್ನ ಹಣ ಕೊಡಿ ಅಂತ ಹೇಳಿ ವಾಪಸ್ ತಗೊಂಡಿವ್ರ ಇಲ್ಲ ಅದು ಶಾಸಕರಿಗೆ ಮರ್ಯಾದೆ ಆಯ್ತು ಅದು ಈಗ ನೆನಪಾಗುದು ಅವ್ರು ಕೇಳುವಾಗ ಶ್ರೀನಿವಾಸ್ ಕೇಳುವಾಗ ಅದ್ರ ಒಂಚೂರು ನೆನಪಿರಲಿಲ್ವಾ ಆಯ್ತು ಈಗ ಆ ರೀತಿ ಮಾತಾಡಿ ಆಗ್ತಾರೆ ಆಯ್ತು ಮಂತ್ರಿ ಏನು ಮನೆ ಕೇಳ್ತಾ ಇದ್ದೀನ ಆಯ್ತು ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ ಅವ್ರ ವಿಚಾರ ಈಗ ಫೈನಾನ್ಸ್ ಕಳಿಸಿ ಅದ್ರ ಜೊತೆಗೆ ಬೇರೆ ಶಾಲೆ ಮಾಡಿದ್ದಾರೆ ಹಣವನ್ನ ನೀವು ಮಾತಾಡಿ ನೀವು ಮಾನ್ಯ ಅಧ್ಯಕ್ಷರೇ ಅದು ಬೇಕು ಕ್ಲಿಯರ್ ಮಾಡಿಸಿ ಅವ್ರು ಯಾವಾಗ ಶುರು ಮಾಡ್ತೀರಾ ಆದ್ರೂ ಹೇಳಿ ಯಾವಾಗ ಅಂತ ಹೇಳಿ ಯಾವಾಗ ಶುರು ಮಾಡ್ತೀರಾ ಮಾನ್ಯ ಅಶೋಕ್ ಮಹಾರಾಜ್ ನಿಮಿಷ ಸುರೇಶ್ ಯಾವಾಗ ಶುರು ಬರ್ತಿದ್ದೀನಿ ಇವ್ರ ಹತ್ರ ಹೋಗಿ 25 ಸಲ ಹೋಗಿ ಸಾಲ್ವ್ ದಿ ಪ್ರಾಬ್ಲಮ್ ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್ ನಾನು ಹೊಸದ್ ಕೇಳಲಿಲ್ಲ ನನಗೆ ಬಂದಿರೋ ಹಣನ 22,000 ಮಾನ್ಯ ಅಧ್ಯಕ್ಷ ಕೂತ್ಕೊಳ್ಳಿ ಸರ್ ಎಷ್ಟು ಸಲ ಉತ್ತರ ಹೇಳ್ತಾರೆ ಉತ್ತರ ಬೇಡವಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಸುರೇಶ್ ಅವರು ತುಂಬಾ ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ ಓಕೆ ಫೈನಾನ್ಸ್ ಕಳ್ಸಿದೀನಿ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಅವರೇ ಪ್ಲೀಸ್ ನಾನು ಹೇಳಿದ್ ಸರ್ ಈ ಉಡಾಫೆ ಉತ್ತರ ಹೇಳ್ಬೇಡಿ ಉಡಾಫೆ ಉತ್ತರ ಸುರೇಶ್ ಅವರೇ ನೀವು ಕ್ವಶನ್ ಕೇಳ್ತೀವಿ ಏನ್ ಮಾತಾಡ್ತೀನಿ ಅದೆಲ್ಲ ಮಾತಾಡ್ಕೊಂಡು ಮಾನ್ಯ ಅಧ್ಯಕ್ಷ ಬೇಡ ಅಂತ ಹೇಳಿ ಮುಗಿತಲ್ಲ ಯಾಕೆ ಕೇಳ್ಬೇಕು ಮಾನ್ಯ ಅಧ್ಯಕ್ಷ ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡ್ಕೊಡ್ತೀನಿ ಅವ್ರಿಗೆ ತೊಂದರೆ ಆಗಿರೋದು ನಿಜಾನ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳಕ್ ಹೋಗ್ಬೇಡಿ ನಾನು ಈ ಸತಿ ಜೊತೆನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ ನಾನು ಈಗ ಸಭೆಗೆ ಹೇಳ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬೇಡಿ ಅವ್ರು ಮುಗಿದಾಗ ನಿಮ್ದು ಯಾಕೆ ಮತ್ತೆ ಮತ್ತೆ ಎದ್ದು ಮಾತಾಡ್ತೀರಿ ಬೆಲ್ಲದವ್ರೆ ಎಫ್ಡಿಗೆ ಯಾಕೆ ಹೋಗ್ಬೇಕು ಬೆಲ್ಲದವ್ರೆ ನಾ ಮಾಡ್ಕೊಡ್ತೀನಿ ಅಲ್ಲ ಸಾರಿಗೆ ಜನದವ್ರೆ ಒಂದು ನಿಮಿಷ ಸರ್ ಅರವಿಂದ ಒಂದು ನಿಮಿಷ ಸರ್ ನೋಡಿ ಸರ್ 2000 ಕೇಳಿ ಸರ್ ನಾನು ಒಂದು 50 ಸಲ ವಿನಂತಿ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದಿದ್ದೀನಿ ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣನೂ ಕೂಡ ಸರ್ ಜಡ್ಪಿಲಿದೆ ಜಿಲ್ಲಾ ಪಂಚಾಯತಿಲಿ ಹಣ ಇದೆ ಒಂದು ಆದೇಶ ಮಾಡಕ್ಕೆ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದು 50 ಸಲ ಸರ್ ಕಾಲೊಂದು ಇಟ್ಕೊಂಡಿಲ್ಲ ಸರ್ ಅವ್ರಿಗೆ ನಾನು ಹಕ್ಕುಚ್ಚಿದ್ದೀನಿ ಸರ್ ನನಗೆ ನಾನು ಬಡವ್ರ ಮಕ್ಕಳು ಸರ್ ಅದು 50 ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ 75 ವರ್ಷ ಇತಿಹಾಸ ಅಂತ ಇರೋ ಶಾಲೆ ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸರ್ 1.5 ವರ್ಷದಿಂದ ಹೋದ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ರು ನಾನು ಅದಕ್ಕೆ ಕಾಗದ ಬರ್ದೆ ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್ ಯಾವುದೇ ಟೆಂಡರ್ ಆಗಿರೋ ಹಣ ವಿಡ್ರಾ ಮಾಡಬಾರ್ದು ಅಂತ ಇವರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರ ಮುಟ್ಬಾರ್ದು ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ 1.5 ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ತಪ್ಪದೆ ಪ್ಲಾಸ್ಟಿಂಗ್ ಮಾಡುವಂತ ಬೀಳುತ್ತೆ ಇಂಥ ಸಂದರ್ಭದಲ್ಲಿ ಅವರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ತಿರ್ಗಾ ಇವತ್ತು ಹೇಳ್ತಾರೆ 500 ಶಾಲೆ ನಾನು ಓಪನ್ ಮಾಡ್ತೀನಿ CSR ತಿರ್ಗಾ ಸುಳ್ಳು ಉತ್ತರಗಳು ಕೊಡೋದಿಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಸರ್ ಅವ್ರು ಉತ್ತರ ಬಂದಿಲ್ಲ ಅಂತ ಹೇಳ್ತಾರೆ ಸಮಾಧಾನ ತಗೊಳ್ಳಿ ದಯವಿಟ್ಟು ನಂದಿನ ಸರ್ ಇನ್ನೊಂದು ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಸಮಾಧಾನ ಮುಡಿಯೋದೊಳಗೆ ಕೊಟ್ಟಿಲ್ಲ ಆಯ್ತು ಆರೋಗ್ಯ ಜಾನಂದರವರೇ